ನಮಸ್ತೆ, ನಾನು ಪೂಜಾ ರಘು. ನನ್ನ ಯೂಟ್ಯೂಬ್ ಚಾನಲ್ PR ಸ್ಪೆಷಲ್ಗೆ ತಮಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಎಲ್ರಿಗೂ ಇವತ್ತು ವಿಶೇಷವಾದ ದಿನ. ಯಾವುದು? ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಏನು ಪ್ಲಾನ್ ಅಪ್ ಮಾಡಿದ್ದೀರಾ ವ್ಯಾಲೆಂಟೈನ್ಸ್ ಡೇಗೆ? ಕೆಲವೊಬ್ರು ಮನೆಯಲ್ಲಿ ಇರ್ತೀರಾ, ನನ್ನ ಮದುವೆ ಆಗಿದೆ ಅಪ್ಪ, ನಾನೇನು ವ್ಯಾಲೆಂಟೈನ್ಸ್ ಡೇ ಮಾಡೋದು ಅಂತೀರಾ. ಇನ್ನು ಕೆಲವೊಬ್ರು ವಯಸ್ಸಾಗಿದೆ, ನಮಗೆಲ್ಲ ಇನ್ನು ವ್ಯಾಲೆಂಟೈನ್ಸ್ ಡೇ ಬೇಕಾ ಅಂತೀರಾ ಅಲ್ವಾ? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಅಂತ GS ಶಿವರುದ್ರಪ್ಪ ಅವರು ಹೇಳಿದ್ದಾರೆ. ಹಾಗಾದರೆ ಪ್ರೀತಿಗೆ ಅಷ್ಟೊಂದು ಮಹತ್ವವಿದೆ, ವಿಸ್ತಾರವಾಗಿದೆ. ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಇವತ್ತು PR ಸ್ಪೆಷಲಲ್ಲಿ ಒಬ್ಬರು ಅತಿಥಿ ಇದ್ದಾರೆ, ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನ. ಹಾಗಾದರೆ ಅವರನ್ನು ವೆಲ್ಕಮ್ ಮಾಡೋಣ. ಬನ್ನಿ ಸ್ನೇಹಿತರೆ, ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ವೀಕ್ಷಕರೇ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಪ್ರೇಮಂ ಶರಣಂ ಗಚ್ಚಾಮಿ. ಈ ಬೌದ್ಧ ಧರ್ಮದ ಮಾತುಗಳನ್ನು ನಾವು ಕೇಳಿರಬಹುದು. ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನೇ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಆತ್ಮೀಯರೇ. ಅದುವೇ ಫೆಬ್ರವರಿ 14ನೇ ತಾರೀಕಿನಂದು ವಿಶ್ವದಾದ್ಯಂತ ಏನಿವತ್ತು ಪ್ರೇಮಿಗಳ ದಿನಾಚರಣೆ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಒಂದಿಷ್ಟು ನನ್ನ ಮನದಾಳದ ಮಾತುಗಳನ್ನು ಮನ್ ಕಿ ಬಾತ್ ಅದನ್ನು ನಿಮ್ಮೆದುರಿಗೆ ಹೇಳಬೇಕು ಅಂತ ಅನಿಸಿದೆ. ಇವತ್ತು ನಾನು ನಿಮ್ಮ ಜೊತೆಗಿದ್ದೀನಿ. ವ್ಯಾಲೆಂಟೈನ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು, ಮತ್ತು ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ವ್ಯಾಲೆಂಟೈನ್ ಅಂದರೆ ಪ್ರೇಮಿ ಅಂತ, ಒಬ್ಬ ಲವರ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ವ್ಯಾಲೆಂಟೈನ್ ಎನ್ನುವಂಥದ್ದು ರೋಮ್ ದೇಶದ ಒಬ್ಬ ಸಂತನ ಹೆಸರು, ಒಬ್ಬ ಧರ್ಮಗುರುವಿನ ಹೆಸರು. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆ ಆ ಸಂತನ ಹೆಸರು ಅಂದ ತಕ್ಷಣ ನಮಗೆ ವೈರಾಗ್ಯವೋ ಸಿದ್ಧಾಂತವೋ ಆಧ್ಯಾತ್ಮವೋ ಬರುತ್ತೆ. ಆದರೆ ಇಲ್ಲಿ ನಾವು ಆ ಸಂತನ ಬಗ್ಗೆ ಮಾತಾಡುವಾಗ ಪ್ರೇಮಿಗಳ ದಿನಾಚರಣೆಯನ್ನು ಅದಕ್ಕೆ ಹೇಗೆ ನಾವು ರಿಲೇಟ್ ಮಾಡಿಕೊಂಡು ಅಂತ ನೋಡುವಾಗ ಒಂದು ಐತಿಹಾಸಿಕ ಘಟನೆ ನಮಗೆ ನೆನಪು ಬರಬೇಕು, ನಮಗೆಲ್ಲರಿಗೂ ಅದು ಅರ್ಥ ಆಗಬೇಕು. ರೋಮ ದೇಶದ ಕ್ಲಾಡಿಯಸ್ ಎನ್ನುವಂತಹ ಒಬ್ಬ ರಾಜ ಅವನ ಒಂದು ಸಂಸ್ಥಾನವನ್ನು ವಿಸ್ತರಿಸುವ ಕನಸನ್ನು ಎಲ್ಲ ರಾಜರಂತೆ ಹೊಂದಿದ್ದ. ಆದರೆ ಅವನಿಗೆ ಒಂದು ತಪ್ಪಾದ ಆಲೋಚನೆ ಇತ್ತು. ಅದು ಏನಪ್ಪ ಅಂತ ಹೇಳಿದರೆ, ನಾವೇನಾದರೂ ನಮ್ಮ ಸಂಸ್ಥಾನದ ಅಥವಾ ನಮ್ಮ ಸೈನ್ಯದ ಎಲ್ಲ ತುಕಡಿಗಳನ್ನು ಎಷ್ಟು ಬಲಪಡಿಸ್ತೀವಿಯೋ ಅಷ್ಟು ಒಳ್ಳೆಯದು ಅನ್ನೋ ಆಲೋಚನೆಯೇನೋ ಇತ್ತು. ಆದರೆ ಅವನು ಅಂದ್ಕೊಂಡಿದ್ದ ಆ ಸೇನಾನಿಗಳು ಅಥವಾ ಸೇನಾಧಿಪತಿಗಳು ಸೈನಿಕರೆಲ್ಲರೂ ಕೂಡ ಮದುವೆ ಆಗಿಬಿಟ್ರೆ ಅವರು ತಮ್ಮ ಪೌರುಷ ಶಕ್ತಿಯನ್ನು ಕಳ್ಕೊಳ್ತಾರೆ, ಯುದ್ಧದ ಮನೋಭಾವವನ್ನು ಕಳ್ಕೊಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಅವನು ಏನು ಮಾಡ್ದ, ಕ್ಲಾಡಿಯಸ್ ರಾಜ, ರೋಮ್ ದೇಶದ ರಾಜ, ಯುವಕರು ಮದುವೆ ಆಗೋ ಹಾಗಿಲ್ಲ, ಯಾರು ಸೈನ್ಯವನ್ನು ಸೇರುವ ಸಾಧ್ಯತೆ ಇದೆಯೋ ಅವರು ಮದುವೆ ಆಗೋ ಹಾಗಿಲ್ಲ, ನಾನು ಸೈನಿಕರನ್ನು ಆಯ್ಕೆ ಮಾಡ್ತೀನಿ, ಹಾಗಾಗಿ ಇಲ್ಲಿ ನನ್ನ ರೋಮ್ ದೇಶದ ಈ ನನ್ನ ಒಂದು ಸಂಸ್ಥಾನದಲ್ಲಿ ಮದುವೆಗಳು ನಿಷಿದ್ಧ ಎನ್ನುವಂತಹ ಒಂದು ಅಸಾಧಾರಣ ಅಥವಾ ಅನೈಸರ್ಗಿಕವಾದಂತಹ ಒಂದು ನಿರ್ಧಾರವನ್ನು ತಗೊಳ್ತಾನೆ. ಆಗ ಯಾರೂ ಕೂಡ ವಿರೋಧಿಸೋಕ್ಕಾಗೋದಿಲ್ಲ, ಯಾಕೆಂದರೆ ರಾಜ ಪ್ರತ್ಯಕ್ಷ ದೇವತಃ. ಆಗ ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಈ ವಿಷಯದ ಮುಖ್ಯ ಪಾತ್ರಧಾರಿ ಅಥವಾ ಕೇಂದ್ರ ಬಿಂದುವಾದಂತಹ ವ್ಯಾಲೆಂಟೈನ್ ಎನ್ನುವಂಥ ಒಬ್ಬ ಧರ್ಮಗುರು ರಾಜನಿಗೆ ಅರಿವಿಲ್ಲದೆಯೇ ಆತ ಅನೇಕ ಇಷ್ಟಪಟ್ಟವ್ರನ್ನ ಅಥವಾ ಆ ಒಂದು ವಯಸ್ಸಿಗೆ ಬಂದಂತಹ ಜೋಡಿಯನ್ನು ವಿವಾಹ ಮಾಡುವಂತಹ ಒಂದು ಧರ್ಮಗುರುವಿನ ಕೆಲಸವನ್ನು ಮಾಡ್ತಾನೆ. ಇದನ್ನು ತಿಳಿದಂತಹ ಆ ಕ್ಲಾಡಿಯಸ್ ಅಂತಕ್ಕಂಥ ಆ ರಾಜ ಏನಿದ್ದಾನೆ, ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಈ ವ್ಯಾಲೆಂಟೈನ್ ಎನ್ನುವಂಥ ಸಂತನನ್ನು ಕಾರಾಗೃಹಕ್ಕೆ ತಳ್ತಾನೆ, ಜೈಲಲ್ಲಿ ಹಾಕ್ತಾನೆ. ಆಗ ಅವನಿಗೆ ಮರಣದಂಡನೆಯೂ ಕೂಡ ವಿಧಿಸಲಾಗುತ್ತೆ. ಆ ದಿನಾಂಕವನ್ನು ಫೆಬ್ರವರಿ 14 ಅಂತ ಹೇಳಿ ಮೊದಲೇ ನಿಗದಿ ಮಾಡಿರ್ತಾರೆ. ಸಂತ ವ್ಯಾಲೆಂಟೈನ್ ತುಂಬ ನಿರ್ಲಿಪ್ತನಾಗಿ ತನ್ನ ಕೊನೆಯ ದಿನಗಳನ್ನು ರಾಜ ಹಾಕಿದಂತಹ ಕಾರಾಗೃಹದಲ್ಲಿ ಕಳೀತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿಧಿಯಾಟವೋ ಗೊತ್ತಿಲ್ಲ, ಆ ಕಾರಾಗೃಹದ ಜೈಲಿನ ಅಧಿಕಾರಿಯ ಮಗಳ ಜೊತೆಗೆ ವ್ಯಾಲೆಂಟೈನ್ ಎನ್ನುವಂಥ ಸಂತನ ಒಂದು ಒಲವು ಹೆಚ್ಚಾಗುತ್ತೆ. ಅದು ಒಲವು ಬಹುಶಃ ಜೀವನ ಸಂಗಾತಿ ಆಗಬೇಕು ಅನ್ನುವಂತಹ ಒಂದು ಸನ್ನಿವೇಶಕ್ಕೋ ನಿರ್ಧಾರಕ್ಕೋ ಹೋಗಿರಬಹುದು, ಬಹುಶಃ ಅದರ ಬಗ್ಗೆ ಪುರಾವೆಗಳಿಲ್ಲ. ಆಗ ಫೆಬ್ರವರಿ 14ರ ಸಂಜೆಯಂದು, ಆ ಕಾಲದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಇರಬಹುದು, ಯಾವ ದಿನ ಅವನ ಮರಣದಂಡನೆಯ ಸಮಯ ಬಂತೋ, ದಿನ ಬಂತೋ, ಆಗ ಅವನಿಗೆ ಸ್ವಲ್ಪ ಮಟ್ಟಿಗೆಲ್ಲೋ ವಿರಹ ಆಗಿರಬೇಕು, ಅಥವಾ ಜೀವನ ಪರ್ಯಂತ ನನ್ನ ಪ್ರೇಮಿಗೆ ನಾನು ಒಂದು ಏನಾದರೂ ಸಂದೇಶವನ್ನು ಕೊಡಬೇಕು ಅಂತ ಅನಿಸಿರಬೇಕು ಅನಿಸುತ್ತೆ. ಆಗ ಆ ವ್ಯಾಲೆಂಟೈನ್ ಎಂಬ ಸಂತ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಪತ್ರವನ್ನು ಬರೀತಾನೆ ತನ್ನ ಪ್ರೇಮಿಗೆ. ಆ ಕಾರಾಗೃಹದ ಅಧಿಕಾರಿಯ ಮಗಳಿಗೆ ಒಂದು ಪತ್ರವನ್ನು ಬರೀತಾನೆ. ಆ ಪತ್ರದಲ್ಲಿ
ಅನೇಕ ವಿಷಯಗಳನ್ನು ಉಲ್ಲೇಖ ಮಾಡಿ ಫ್ರಮ್ ಯುವರ್ ವ್ಯಾಲೆಂಟೈನ್ ಅಂತ ಹೇಳಿ ಕೊನೆಗೆ ಆ ಒಂದು ಪತ್ರವನ್ನು ಮುಗಿಸ್ತಾನೆ. ಆ ಪತ್ರದ ಆಧಾರವಾಗಿಟ್ಟುಕೊಂಡು ಕೊನೆಗೆ ಏನಾಗುತ್ತೆ, ಅದನ್ನೂ ಕೂಡ ಧಿಕ್ಕರಿಸಿದಂತಹ ಆ ಒಂದು ಸಂಸ್ಥಾನದ ಕ್ಲಾಡಿಯಸ್ ರಾಜ ಆ ಸಂತನನ್ನು ಕೊನೆಗೆ ನೇಣುಗಂಬಕ್ಕೆ ಏರಿಸಿದ ಎನ್ನುವಂತಹ ಒಂದು ಪುರಾವೆ ಇದೆ, ದಾಖಲೆ ಇದೆ. ಆದರೆ ಆತ್ಮೀಯರೇ, ಇಂತಹ ಹಿನ್ನೆಲೆ ಇರುವಂತಹ ಯಾವ ದಿನ ಆ ಸಂತನನ್ನು ಮರಣ ದಂಡನೆಗೆ ಒಳಪಡಿಸಿದ್ರೋ ಆ ದಿನವನ್ನು ಅದು ಯಾವ ಕಾರಣಕ್ಕೋ ಗೊತ್ತಿಲ್ಲ, ಮುಂದಿನ ಒಂದಿಷ್ಟು ದಿನಗಳಲ್ಲಿಯೇ ಪ್ರೇಮಿಗಳ ದಿನಾಚರಣೆ ಅಂತ ಆಚರಿಸೋಕೆ ಶುರು ಮಾಡ್ತಾರೆ. ಅಂದರೆ ಅವನು ಫ್ರಮ್ ಯುವರ್ ವ್ಯಾಲೆಂಟೈನ್ ಅಂತ ಬರೆದ್ಬಿಟ್ಟು ಸ್ನೇಹಿತೆಗೆ, ಸಖಿಗೆ ಅಥವಾ ತನ್ನ ಇಷ್ಟಪಟ್ಟ ಹುಡುಗಿಗೆ ಒಂದು ಸಂದೇಶವನ್ನು ಕಳಿಸಿದ, ಮರಣ ಹೊಂದಿದ. ಆದರೆ ಅದನ್ನು ಇವತ್ತು ವಿಶ್ವದಾದ್ಯಂತ ಅವನ ನೆನಪಿಗೋಸ್ಕರವೋ ಗೌರವಕ್ಕೋಸ್ಕರವೋ ಗೊತ್ತಿಲ್ಲ, ಪ್ರೇಮಿಗಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕು ಆತ್ಮೀಯರೇ, ಪ್ರೇಮ, ಪ್ರೀತಿ ಎನ್ನುವಂಥದ್ದು ತುಂಬ ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಅನೇಕ ರೀತಿಯ ಮುಖಗಳನ್ನು, ವೈಚಾರಿಕತೆಗಳನ್ನು ಅದು ಹೊಂದಿದೆ. ಯಾಕೆ ಅಂತ ನಾನು ನಿಮಗೆ ಸ್ವಲ್ಪ ವಿವರಿಸಿ ಹೇಳಬೇಕು ಅಂತ ತಾವು ಕೇಳಿದರೆ, ಪ್ರೀತಿ ಎನ್ನುವಂಥದ್ದು, ಪ್ರೇಮ ಎನ್ನುವಂಥದ್ದು ಎರಡು ಮನಸ್ಸುಗಳು ಅಥವಾ ಎರಡು ವಸ್ತುಗಳ ಮಧ್ಯೆ, ಇಲ್ಲಿ ನಾವು ಮನುಷ್ಯರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಬ್ಬರು ವ್ಯಕ್ತಿಗಳ ಮಧ್ಯೆ, ಆ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ಇರುವಂತಹ ಒಂದು ಆಕರ್ಷಣೆಯನ್ನು, ಒಂದು ಸೂಜಿಗಲ್ಲಿನಂತೆ ಸೆಳೆಯುವಂಥ ಮೋಹಕ ಶಕ್ತಿಯನ್ನು ನಾವು ಪ್ರೀತಿ ಅಂತ ಕರಿಬೋದು. ಹಾಗಾದರೆ ಈ ಪ್ರೀತಿ ಅನ್ನುವಂಥದ್ದು ಹೇಗೆ ಬೇರೆ ಬೇರೆ ಮುಖಗಳಲ್ಲಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಆಗ ತಾನೇ ಜನಿಸಿದ ಮಗುವಿಗೆ ತನ್ನ ತಾಯಿಯ ಮೊಲೆತೊಟ್ಟೆ ಒಂದು ಪ್ರೀತಿಯ ಸಂಕೇತ ಅಲ್ವಾ? ಅದು ಆ ಹಾಲು ಆ ಮಗುವಿನ ಅಮೃತ, ಆ ತಾಯಿ ಆ ಮಗುವಿನ ಸರ್ವಸ್ವ. ಹಾಗಾಗಿ ಆ ತಾಯಿ ಮತ್ತು ಮಗುವಿನ ಸಂಬಂಧ ಏನಿದೆ ಅದು ಗಾದೆ ಮಾತಲ್ಲೇ ಇದೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಮಾತು. ಹೀಗಾಗಿ ಪ್ರೀತಿಯ ಮೊಟ್ಟ ಮೊದಲ ಸಂಬಂಧದ ಉದಾಹರಣೆ ನಮಗೆ ಸಿಗಬೇಕು ಅಂದರೆ ಖಂಡಿತವಾಗಿಯೂ ತಾಯಿ ಮತ್ತು ಮಗುವಿನ ಮಧ್ಯೆ ಇರುವಂತಹ ಆ ಅದ್ಭುತವಾದ ಸಂಬಂಧವೇ ಪ್ರೀತಿಯ ಮೊದಲ ಮತ್ತು ಅತ್ಯುತ್ತಮವಾದ ಪ್ರತೀಕ ಮತ್ತು ಉದಾಹರಣೆಯಾಗುತ್ತೆ. ಹಾಗೆ ಒಂದಿಷ್ಟು ದಿನಗಳ ಆ ಮಗು ಕಳೆದ ಮೇಲೆ ಅಂಬೆಗಾಲು ಓಡಾಡೋಕ್ಕೆ ಶುರು ಮಾಡುತ್ತೆ, ತನ್ನ ಬೆಳವಣಿಗೆ ಆರಂಭ ಆಗುತ್ತೆ. ಆಗ ಮಗುವಿಗೆ ಅತ್ಯಂತ ಆಕರ್ಷಣೀಯ ವಿಷಯ, ಇಲ್ಲಿ ನಾವು ಪ್ರೀತಿ, ಪ್ರೇಮ, ಆಕರ್ಷಣೆ ಅಂತ ಏನು ಮಾತಾಡ್ತಾ ಇದ್ದೀವಿ ಆ ವಿಷಯ ಆಗಿರುತ್ತೆ ಆ ಮಗುವಿನ ಆಟಿಕೆ ಸಾಮಾನುಗಳು. ಒಂದು ಸ್ವಲ್ಪ ಮಗು ದೊಡ್ಡದಾದ ಮೇಲೆ ಆ ಮಗುವಿನ ಗೆಳೆಯ ಅಥವಾ ಗೆಳತಿ ಏನಿರ್ತಾರೆ ಅದು ಅವರಿಗೆ ತುಂಬ ಆಕರ್ಷಣೆಯನ್ನು ಉಂಟು ಮಾಡುತ್ತೆ, ಅವರ ಮಾತುಗಳು, ಅವರ ಶೈಲಿ, ಅವರು ಮಾತಾಡ್ತಕ್ಕಂಥ ವಿಷಯ. ಹಾಗೆ ಸ್ವಲ್ಪ ಮಗು ಬೆಳೀತಾ ದೊಡ್ಡದಾದಾಗ ಹದಿಹರೆಯ, ನಾವೇನು ಅಡಾಲಸೆಂಟ್ ಅಂತ ಹೇಳ್ತೀವಿ, ಹದಿಹರೆಯದ ವಯಸ್ಸಿಗೆ ಬಂದಾಗ ಆ ಆಕರ್ಷಣೆ, ಆ ಪ್ರೀತಿ, ಆ ಒಂದು ಒಲವು ಅಂತ ಏನಿರುತ್ತೆ, ಆ ಒಂದು ಇಚ್ಛೆ, ಆಸಕ್ತಿ ಏನಿರುತ್ತೆ, ಖಂಡಿತವಾಗಿಯೂ ಅಪೋಸಿಟ್ ಸೆಕ್ಸ್ ಅಂದರೆ ವಿರುದ್ಧ ಲಿಂಗದವರ ಮೇಲೆ, ಅಂದರೆ ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣಿನ ಮೇಲೆ ಸಹಜವಾಗಿ, ಅದನ್ನು ವೈದ್ಯಕೀಯದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಹಾರ್ಮೋನುಗಳ ವ್ಯತ್ಯಾಸ, ದೈಹಿಕ ವಿನ್ಯಾಸದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಹಾಗೂ ಶಾರೀರಿಕ ಕ್ರಿಯೆಗಳಲ್ಲಿ ಆಗೋ ವ್ಯತ್ಯಾಸದಿಂದ ಖಂಡಿತವಾಗಿಯೂ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಆರಂಭ ಆಗುವಂತಹ ಕಾಲವೇ ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು ಅಂತ ಏನು ಕವಿ ಶ್ರೇಷ್ಠರು ಹೇಳಿದ್ದಾರೆ. ಆ ವಯಸ್ಸಿನಲ್ಲಿ 13ರಿಂದ 19ರವರೆಗೆ ಇರುವಂತಹ ಹದಿಹರಿಯದ ಅಡಾಲಸೆಂಟ್ ಏಜ್ ಗ್ರೂಪ್ ಏನಿದೆ ವಿಶೇಷವಾಗಿ ಹುಚ್ಚು ಕೋಡಿಯ ಹಾಗೆ ಹರಿತಕ್ಕಂಥದ್ದು, ಮನಸ್ಸು ಕುದುರೆಯ ಹಾಗೆ ಓಡುವಂತಹ ವೇಗದ ಮನಸ್ಸಿರುತ್ತೆ. ಆಗ ಆ ಪ್ಯಾರ್, ಮೊಹಬ್ಬತ್, ಇಷ್ಕ್, ಪ್ರೀತಿ, ಪ್ರೇಮ, ಪ್ರಣಯ ಅಂತ ನಾವೇನು ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ಅದು ಅಲ್ಲಿ ಉಂಟಾಗುತ್ತೆ. ಆಗ ಆ ವಿಷಯ ಆಕರ್ಷಣೆಗೋ, ಒಂದು ಸ್ನೇಹಕ್ಕೋ, ಒಂದು ವಿಷಯದ ಹಂಚಿಕೆಗೋ, ಒಂದು ಬಾಂಧವ್ಯಕ್ಕೋ ಸೀಮಿತವಾಗಿದ್ದರೆ ಖಂಡಿತ ಅದೇನು ಅನಾರೋಗ್ಯಕರ ಆಗಲಿಕ್ಕಿಲ್ಲ. ಆದರೆ ಆ ಒಂದು ಉತ್ಕರ್ಷ, ಹಾರ್ಮೋನುಗಳ ವ್ಯತ್ಯಾಸ ಮತ್ತು ಇತರೆ ವಿಷಯಗಳಿಂದ ಪ್ರಭಾವಿತರಾದಂತಹ ಹದಿಹರೆಯದವರು ಆ ಆಕರ್ಷಣೆಯನ್ನು ಲೈಂಗಿಕತೆಗೆ, ವಿವಾಹ ಸಂಬಂಧದ ನಂತರ ಉಂಟಾಗ್ತಕ್ಕಂಥ ಕ್ರಿಯೆಗೆ ಬಳಸ್ಕೊಂಡು ಇವತ್ತು ಅದು ತಪ್ಪು ಹಾದಿ ಹಿಡಿತಾ ಇದೆ. ಅದು ಪ್ರೇಮದ ವಿಷಯ ಹೋಗಿ ಕಾಮದ ವಿಷಯವಾಗಿ, ಲೈಂಗಿಕ ಆಕರ್ಷಣೆಯ ಒಂದು ಅಭ್ಯಾಸವಾಗಿ ಹೋಗ್ತಾ ಇದೆ. ಅದು ಖಂಡಿತವಾಗಿಯೂ ದುರಂತ. ಹಾಗೆ ನಾವು ಮುಂದುವರೆದಾಗ, ಆ ಹದಿಹರೆಯದ ವಯಸ್ಸನ್ನು ದಾಟಿ ಮುಂದುವರೆದಾಗ ವಿವಾಹದ ಒಂದು ಗೃಹಸ್ಥಾಶ್ರಮಕ್ಕೆ ಆ ಯುವಕ ಅಥವಾ ಯುವತಿ ಕಾಲಿಟ್ಟಾಗ ಆ ಗಂಡ ಹೆಂಡತಿಯ ಮದುವೆ ನಡೆದು ಗಂಡ ಹೆಂಡತಿಯ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಏನಿದೆ ಅದು ಅವಿನಾಭಾವ ಸಂಬಂಧ. ಒಂದು ಬದುಕು ಜಟಕಾ ಬಂಡಿ ಅನ್ನೋ ಹಾಗೆ ಆ ಒಂದು ಬದುಕೆಂಬ ಬಾಳ ಬಂಡಿಯಲ್ಲಿ ಎರಡು ಎತ್ತುಗಳು ಹೇಗೆ ಸಾಕ್ತಾ ಇರ್ತವೋ ಆ ಒಂದು ಬದುಕನ್ನು ಹೊತ್ತು ಮುಂದೆ ಸಾಕ್ತಕ್ಕಂಥ ದಂಪತಿಗಳು ಖಂಡಿತವಾಗಿಯೂ ಒಂದು ಸಮಪಾಲನ್ನು ಹೊಂದಿ ಪ್ರೀತಿ ವಿಶ್ವಾಸದಲ್ಲಿ ಸಹಬಾಳ್ವೆಯಲ್ಲಿ ಸಮಾನವಾದ ಜವಾಬ್ದಾರಿಯಲ್ಲಿ ಮುಂದುವರಿತಾರೆ.
ಆಗ ಇರ್ತಕ್ಕಂಥ ಬಾಂಧವ್ಯ, ಅವರಿಬ್ಬರ ನಡುವೆ ಇರ್ತಕ್ಕಂಥ ಆಕರ್ಷಣೆ, ಅದುವೇ ಒಂದು ಕಾನೂನು ವಿಧವಾದಂತಹ, ಶಾಸನದ ವಿಧವಾದಂತಹ, ಶಾಸ್ತ್ರದ ವಿಧವಾದಂತಹ ಒಂದು ಸಂಬಂಧ, ಒಂದು ಆಕರ್ಷಣೆ ಅಂತ ಹೇಳ್ಬೋದು. ಅದೇ ಮಧ್ಯವಯಸ್ಕ ಒಂದು ಸ್ಥಿತಿಯನ್ನು ದಾಟಿ ಸ್ವಲ್ಪ ಇಳಿ ವಯಸ್ಸಿಗೆ ಬಂದಾಗ ಖಂಡಿತವಾಗಿಯೂ ಆ ಪ್ರೀತಿ ಅದ್ಭುತವಾಗಿರುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನಿಮ್ಮ ಒಂದು ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ಮಧುರವಾದ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ, ಪವಿತ್ರವಾದ ಪ್ರೀತಿಗೆ ಒಂದು ಅದ್ಭುತ ಉದಾಹರಣೆಯನ್ನು ನಾನು ಇತ್ತೀಚೆಗೆ ಸ್ವಾಮಿ ಮುಕುಂದಾನಂದ ಅವರ ಒಂದು ಸಂಭಾಷಣೆಯಲ್ಲಿ ಅಥವಾ ಪ್ರವಚನದಲ್ಲಿ ಕೇಳಿದ್ದೆ. 80ರ ವಯಸ್ಸಿನ ಆಸುಪಾಸಿನ ಇಳಿ ವಯಸ್ಸಿನ ಒಬ್ಬ ವಯೋವೃದ್ಧ ತನಗೆ ಈ ಹಿಂದೆ ಆದಂಥ ಗಾಯದ ಹೊಲಿಗೆಗಳನ್ನು ಬಿಚ್ಚಿಸ್ಕೊಳ್ಳೋದಕ್ಕೆ ಒಂದು ಆಸ್ಪತ್ರೆಗೆ ಹೋಗ್ತಾನೆ ಬೆಳಗ್ಗೆ 8:30ಕ್ಕೆ. ಆಗ ಅವನು ವೈದ್ಯರ ಹತ್ರ ಸ್ವಲ್ಪ ಅವಸರದಲ್ಲಿ ಹೇಳ್ತಾನೆ, 9 ಗಂಟೆಗೆ ನಾನು ಹೋಗಿ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು ಅಂತ. ಆಗ ವೈದ್ಯರು ಕೇಳ್ತಾರೆ, ನೀನು ನನ್ನ ಹತ್ರ ನೀನು ಪರೀಕ್ಷೆಗೆ ಒಳಪಟ್ಟು ಈ ಒಂದು ಚಿಕಿತ್ಸೆಗೆ ಒಳಪಟ್ಟು ಇನ್ನೊಂದು ಆಸ್ಪತ್ರೆಗೂ ನೀನು ಹೋಗ್ಬೇಕಾ ಅಂತ. ಆಗ ಅವನು ಹೇಳ್ತಾನೆ, ಆ ವೃದ್ಧ, ಇಲ್ಲ, ನಾನು ನಿಮ್ಮ ಹತ್ರ ಈ ಒಂದು ಹೊಲಿಗೆಗಳನ್ನು ಬಿಚ್ಚಿಸ್ಕೊಂಡು ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು 9 ಗಂಟೆಗೆ ಈಗ ಹೋಗಿ ನಾನು ನನ್ನ ಹೆಂಡತಿ ಜೊತೆ ತಿಂಡಿ ತಿನ್ನಬೇಕು, ನನ್ನ ಹೆಂಡತಿ ಪಕ್ಕದ ಅನತಿ ದೂರದಲ್ಲಿ ಇರತಕ್ಕಂಥ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ ಅಂತ. ಆಗ ಅವ್ರು ಹೇಳ್ತಾರೆ, ಯಾಕೆ ಅಲ್ಲಿ ನೀವು ಹೋಗಬೇಕು, ಯಾಕೆ ಅವರು ದಾಖಲಾಗಿದ್ದಾರೆ ಅಂದರೆ, ಅವನ ವಯೋವೃದ್ಧ ಹೆಂಡತಿಗೆ ಅಲ್ಝೈಮರ್ಸ್ ಎನ್ನುವಂತಹ ಮರವಿನ ಕಾಯಿಲೆ ಇರುತ್ತೆ. ಒಂದಿಷ್ಟು ತಿಂಗಳುಗಳು ಅಥವಾ ಒಂದಿಷ್ಟು ವರ್ಷದಿಂದ ಆಸ್ಪತ್ರೆಯಲ್ಲಿ ಇರ್ತಾಳೆ. ಓ ಹೌದಾ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆದರೆ ಮರವಿನ ಕಾಯಿಲೆ ಇರೋರು ಗುರುತು ಹಿಡಿಯಲ್ವಲ್ಲ, ಮರೆತು ಬಿಡ್ತಾರೆ. ನಿನ್ನ ಹೆಂಡತಿ ನಿನ್ನನ್ನೇನಾದರೂ ಗುರುತು ಹಿಡಿತಾಳ ಅಂತ ಕೇಳಿದಾಗ, ಆತ್ಮೀಯರೇ, ನಿಮಗೆ ಗೊತ್ತಾಗುತ್ತೆ, ಆ ವೈದ್ಯನೇ ಕ್ಷಣಕಾಲ ಚಿಂತಾಕ್ರಾಂತನಾಗುವಂಥ ಉತ್ತರವನ್ನು ವಯೋವೃದ್ಧ ಕೊಡ್ತಾನೆ. ಇಲ್ಲ ವೈದ್ಯರೇ, ನೀವು ಹೇಳ್ತಾ ಇರೋದು ಸತ್ಯ, ಅಲ್ಝೈಮರ್ಸ್ ಕಾಯಿಲೆಯ ರೋಗಿಯಂತೆ ನನ್ನ ಹೆಂಡತಿ ಸುಮಾರಿಗೆ 3 ವರ್ಷದಿಂದ ನನ್ನನ್ನು ಗುರುತು ಹಿಡಿತಾ ಇಲ್ಲ. ನಾನು ಹೋಗಿ ಮಾತಾಡಿಸಿದ್ರು ಕೂಡ ಅಪರಿಚಿತರಂತೆ ಮಾತಾಡ್ತಾಳೆ ಅಂತ ಹೇಳ್ತಾನೆ. ಆದರೆ ನೀನು ಯಾಕೆ ಸಮಯಕ್ಕೆ ಸರಿಯಾಗಿ ಹೋಗಿ ಅವಳ ಜೊತೆಗೆ ಬೆಳಗ್ಗೆ ತಿಂಡಿ ತಿನ್ನಬೇಕು ಅಂತ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ವಯೋವೃದ್ಧ ಹೇಳ್ತಾನೆ, ಬಹುಶಃ ಅದು ಆ ವೈದ್ಯನ ಬದುಕಿಗೆ ಕೂಡ ನಿಜವಾದ ಪ್ರೀತಿಯ ವ್ಯಾಖ್ಯಾನವನ್ನು ನೀಡಿದಂತಹ ಒಂದು ಕ್ಷಣವಾಗುತ್ತೆ. ವಯೋವೃದ್ಧ ಹೇಳ್ತಾನೆ, ಇಲ್ಲ, ನನ್ನ ಹೆಂಡತಿ ನಾನು ಅವಳು ಪ್ರೀತಿಸಿ ಮದುವೆಯಾಗಿ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆದಾಗ ನಾವು ಅಂದ್ಕೊಂಡಿದ್ವಿ ಬಹಳ ದೂರದ ಸಮಯದವರೆಗೂ ನಾವು ಜೊತೆಯಾಗಿರ್ತೀವಿ ಅಂತ. ಆದರೆ ಈಗ ಅವಳು ನನ್ನನ್ನು ಗುರುತು ಹಿಡಿತಾ ಇಲ್ಲ, ನಾನು ಅವಳನ್ನು ಗುರುತು ಹಿಡಿತಾ ಇದ್ದೀನಲ್ವ, ಹಾಗಾಗಿ ನಾನು ಅವಳನ್ನು ಪ್ರೀತಿಸ್ತೀನಿ, ಅವಳು ನನ್ನನ್ನು ಪ್ರೀತಿಸಲಿ ಎನ್ನುವಂಥ ಕಂಡೀಷನಲ್ ಲವ್ ನನ್ನ ಹತ್ರ ಇಲ್ಲ, ಎಕ್ಸ್ಪೆಕ್ಟೇಷನ್ ನನ್ನ ಹತ್ರ ಇಲ್ಲ, ನಿರೀಕ್ಷೆ ನನ್ನ ಹತ್ರ ಇಲ್ಲ. ನನ್ನ ಅವಳ ಮಧ್ಯೆ ಇರುವುದು ನಿಷ್ಕಲ್ಮಶವಾದ, ಯಾವುದೇ ಕರಾರು ಖಂಡಿತವಾದ ಇಲ್ಲತಕ್ಕಂತಹ ಒಂದು ಶುದ್ಧವಾದ ಪ್ರೀತಿ ಅಂತ ಹೇಳ್ತಾನೆ. ಹೌದಲ್ವಾ ಆತ್ಮೀಯರೇ? ನಿಜವಾದ ಪ್ರೀತಿ ಅಂದರೆ, ಇವತ್ತು ನಾವು ಉದಾಹರಣೆ ಕೊಡೋದಾದರೆ, ಕೇವಲ ಒಂದು ಯಾವುದೋ ಹುಟ್ಟುಹಬ್ಬದ ಸನ್ನಿವೇಶವನ್ನು ಮರೆತಿದ್ದಾರೆ ಅಂತನೋ, ಅಥವಾ ಇನ್ಯಾವುದೋ ನನ್ನ ನಿರೀಕ್ಷೆಯನ್ನು ಪೂರೈಸಿಲ್ಲ ಅಂಥೇಳಿ ಇವತ್ತು ಆ ಪ್ರೀತಿ ಒಂದು ಅವಸಾನದಲ್ಲಿಯೋ ಸಂಬಂಧ ಮುರಿಯೋದರಲ್ಲಿಯೋ ಕೊನೆಗೊಂಡು ಆ ಪ್ರೀತಿಗೆ ಅರ್ಥ ಇಲ್ಲದ ಹಾಗಾಗಿದೆ. ಹಾಗಾಗಿ ಇವತ್ತು ನಾವು ಈ ಒಂದು ಫೆಬ್ರವರಿ 14ರ ಪ್ರೇಮಿಗಳ ದಿನಾಚರಣೆಯನ್ನು ತತ್ಸಂಬಂಧ ವಯಸ್ಸಿನ ಯುವತಿಯರು ಆಚರಿಸಿಕೊಳ್ಳೋದು, ಬಿಡೋದು, ಅದನ್ನು ಅನುಸರಿಸೋದು, ಅದು ಅವರವರಿಗೆ ಬಿಟ್ಟ ವಿಚಾರ, ಅದು ಅವರವರ ಆಯ್ಕೆ. ಆದರೆ ಈ ಒಂದು ಶುಭ ದಿನದಂದು ಪ್ರೀತಿ ಅನ್ನೋಂಥದ್ದೊಂದು ಶುಭ ವಿಷಯ ಆಗಿರೋದ್ರಿಂದ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆ ಅಲ್ಲ. ಪ್ರೀತಿ ಎಂದರೆ ಪ್ರಣಯವೋ ಅಥವಾ ದೈಹಿಕ ವಾಂಛೆಯನ್ನು ಈಡೇರಿಸಿಕೊಳ್ಳುವಂತಹ ಒಂದು ತಂತ್ರಗಾರಿಕೆಯೋ ಒಂದು ಕಾಲಘಟ್ಟವೋ ಖಂಡಿತ ಅಲ್ಲ. ಪ್ರೀತಿ ಎಂದರೆ ತಾಯಿ ಮಗುವಿನ ಮಧ್ಯೆ ಇರುವ ಮಮತಾಮಯಿಯ ಆ ಒಂದು ಬಾಂಧವ್ಯ, ಸ್ನೇಹಿತರಿಬ್ಬರ ನಡುವೆ ಇರುವಂತಹ ಆ ಆತ್ಮೀಯತೆಯ ಸ್ನೇಹದ ಬಾಂಧವ್ಯ, ಅಥವಾ ನಮ್ಮ ಸಹಪಾಠಿಗಳು, ನಮ್ಮ ಸಹೋದ್ಯೋಗಿಗಳು, ನಮ್ಮ ನೆರೆಹೊರೆಯವರು, ನಮ್ಮ ಬಂಧು ಮಿತ್ರರು, ನಾವು ಪ್ರತಿದಿನ ನಮ್ಮ ಕಾರ್ಯ ಕ್ಷೇತ್ರದಲ್ಲಿ ಎದುರಾಗುವಂತಹ ಅನೇಕ ನಮ್ಮ ಸಹವರ್ತಿಗಳು, ಸಹಜೊತೆಗಾರರು ಏನಿದ್ದಾರೆ, ಅವರೆಲ್ಲರ ಜೊತೆಗೆ ನಾವು ಪ್ರೀತಿಯಿಂದ ಇರೋಕ್ಕೆ ಸಾಧ್ಯ. ಹಾಗಿದ್ದಾಗ ಪ್ರೀತಿಗೆ ಕೇವಲ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, ಅಂದರೆ ಹೆಣ್ಣು ಗಂಡನ್ನು, ಗಂಡು ಹೆಣ್ಣನ್ನು ಆಕರ್ಷಣೆ ಮಾಡೋದು ಮಾತ್ರ ಅಲ್ಲ. ಆಗ ನಾವು ಹೇಳಬಹುದು, ಪ್ರೀತಿ ಅನ್ನುವಂಥದ್ದು ಎರಡು ಮನಸ್ಸುಗಳು ಯಾವುದೇ ಕರಾರು ಅಥವಾ ಖಂಡಿತವಾದ ಇಲ್ಲದೆ ಪರಸ್ಪರ ಅರ್ಥ ಮಾಡಿಕೊಂಡು, ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಕಂಡೀಷನ್ಸ್ ಇಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು, ಒಬ್ಬರನ್ನೊಬ್ಬರು ಸಹಬಾಳ್ವೆಯಿಂದ ಒಂದು ಆರೋಗ್ಯಕರ ರೀತಿಯಲ್ಲಿ ಮುಂದುವರಿಯುವಂಥದ್ದು. ನನ್ನ ಒಬ್ಬ ವೈದ್ಯನಾದ ಒಂದು ದೃಷ್ಟಿಯಿಂದ ನಾನು ಹೇಳೋದಾದರೆ, ಇವತ್ತು ಅನೇಕ ಆರೋಗ್ಯಾಕಾಂಕ್ಷಿಗಳು ಬರ್ತಾರೆ, ಅವ್ರು ಹೇಳ್ತಾರೆ, ಇವತ್ತು ನನಗೆ ನಿದ್ರೆ ಬರ್ತಾ ಇಲ್ಲ, ನಾನು ಪರೀಕ್ಷೆಯನ್ನು ಬಿಟ್ಟಿದ್ದೀನಿ. ಎಷ್ಟೋ ಜನ ಸುಸೈಡ್ ಅಟೆಂಪ್ಟ್ಸನ್ನು ಮಾಡ್ಕೊಳ್ತಾರೆ, ಯಾಕೆಂದರೆ ಬ್ರೇಕಪ್. ಅಂತಹ ಎಲ್ಲ ಯುವಕ ಯುವತಿಯರಿಗೆ ನಾನು ಹೇಳೋದಂದೇ, ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ. ತಾವು ಖಂಡಿತವಾಗೂ ಈ ಪ್ರೀತಿಯ ಎಲ್ಲ ಮಜಲುಗಳನ್ನು ಆಯಾ ವಯಸ್ಸಿಗೆ ನೀವು ಕಾಣ್ತಾ ಹೋಗಿ, ಪ್ರೀತಿ ನಿಷ್ಕಲ್ಮಶವಾಗಿರಬೇಕು,
ಪ್ರೀತಿ ಆರೋಗ್ಯಕರವಾಗಿರಬೇಕು. ಪ್ರೀತಿ ಕೇವಲ ಅಪೋಸಿಟ್ ಸೆಕ್ಸ್ ಮಾತ್ರ ಅಲ್ಲ, ನಮ್ಮ ಬದುಕಿನ ಮಜಲುಗಳಲ್ಲಿ ಬಂದು ಹೋಗುವಂಥ ಎಲ್ಲ ಪರಿಸರ, ಪ್ರಾಣಿ, ಪಕ್ಷಿ, ಜನರು, ಸಹಸಂಬಂಧಗಳು, ನಮ್ಮ ಒಡನಾಡಿಗಳು ಎಲ್ಲರೊಡನೆ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ, ಸ್ನೇಹದಿಂದ ಇರಬೇಕು. ಹಾಗಾಗಿ ಸಾಂಕೇತಿಕವಾಗಿ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂತ ಆಚರಿಸುವ ಬದಲಾಗಿ ನಾವು ಪ್ರತಿದಿನವೂ ಕೂಡ ಪ್ರೇಮದ ದಿನವಾಗಿ, ಪ್ರೀತಿಯ ದಿನವಾಗಿ, ವಾತ್ಸಲ್ಯದ, ಮಮತೆಯ, ಸ್ನೇಹದ ದಿನವಾಗಿ ಆಚರಿಸಬಹುದು. ಯಾಕೆಂದರೆ ಈ ಎಲ್ಲ ಪದಗಳಿಗೂ ಅರ್ಥ ಒಂದೇ: ಪ್ರೀತಿ, ಪರಸ್ಪರ ಆಕರ್ಷಣೆ, ಪರಸ್ಪರ ಒಂದು ಸ್ವೀಕಾರದ ಮನೋಭಾವ, ಪರಸ್ಪರ ಸಹಬಾಳ್ವೆಯ ಒಂದು ಮನೋಭಾವನೆ. ಏನಂತೀರಿ ವೀಕ್ಷಕರೇ? ಹಾಗಾಗಿ ನನ್ನ ಕೊನೆಯ ಮಾತು ಮುಗಿಸುವ ಮುನ್ನ ಇಷ್ಟೇ: ನೀವು ಖಂಡಿತವಾಗಿಯೂ ಪ್ರೀತಿಯನ್ನು ಕೇವಲ ಲೈಂಗಿಕ ಆಕರ್ಷಣೆಗೋ ಅಥವಾ ಯಾರನ್ನೋ ಮದುವೆ ಆಗೋದಕ್ಕೆ ನಾನು ಫಿಕ್ಸ್ ಮಾಡ್ಕೊಳ್ತೀನಿ ಅಥವಾ ನನ್ನ ಲೈಫ್ ಟೈಮ್ ಒಂದು ಕಮಿಟ್ಮೆಂಟ್ಗೆ ಒಳಗಾಗಿಸ್ತೀನಿ ಅನ್ನೋದು ಮಾತ್ರ ಅಲ್ಲ. ಪ್ರೀತಿ ಅಂದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ. ಹಾಗಾಗಿ ಎಲ್ಲ ರೀತಿಯ ಆರೋಗ್ಯಕರ ರೀತಿಯ ಮಜಲುಗಳಲ್ಲಿ ನಾವು ಪ್ರೀತಿಯನ್ನು ಕಾಣೋಣ. ಕೇವಲ ಪ್ರೇಮಿಗಳಾಗಿ ಪ್ರೀತಿಯನ್ನು ಕಾಣೋದಲ್ಲ, ಒಬ್ಬ ನಿಜವಾದ ಪ್ರೀತಿಯ ಅರ್ಥವನ್ನು ಮಾಡಿಕೊಂಡಂತಹ ಸತ್ಪ್ರಜೆಯಾಗಿ, ನಿಜವಾದ ಮನುಷ್ಯನ, ನಾವೇನು ಹೇಳಿದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವಂತೆ ಬದುಕಿನ ನಿಜವಾದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರೀತಿಯನ್ನು ನಾವು ಸವಿಯೋಣ, ಪ್ರೀತಿಯನ್ನು ನಾವು ಅನುಭವಿಸೋಣ, ಪ್ರೀತಿಸೋಣ. ಎಲ್ಲ ರೀತಿಯಾಗಿ ಸಮಗ್ರವಾಗಿ ನಾವು ಪ್ರೀತಿಯ ಬದುಕನ್ನು ಬದುಕೋಣ. ನಾವೆಲ್ಲರೂ ನಿಜವಾದ ಅರ್ಥದಲ್ಲಿ ಸಮಗ್ರವಾಗಿ ಈ ವಿಶ್ವವನ್ನು, ಈ ಮನುಕುಲವನ್ನು, ಈ ಪರಿಸರ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವ ಪ್ರೇಮಿಗಳಾಗೋಣ. ಕೇವಲ ಹೆಣ್ಣು ಗಂಡನ್ನೋ, ಗಂಡು ಹೆಣ್ಣನ್ನು ಪ್ರೀತಿಸುವ ಪ್ರೇಮಿಯಾಗೋದು ಬೇಡ ಎನ್ನುವಂತಹ ಪ್ರೇಮಿಗಳ ದಿನದ ಈ ಸಂದೇಶವನ್ನು ಪ್ರೀತಿಯಿಂದ ಹೇಳ್ತಾ ಇರ್ತಕ್ಕಂಥ ನಾನು ನಿಮ್ಮ ಆತ್ಮೀಯ ಡಾಕ್ಟರ್ ಗುರು ಬಸವರಾಜ್. ನಮಸ್ಕಾರ. ಅಬ್ಬಬ್ಬಾ, ಪ್ರೀತಿ ಅಂದರೆ ಇಷ್ಟೊಂದು ವಿಸ್ತಾರವಾಗಿದೆಯಾ? ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಮಾತನಾಡಿದಂಥವರು ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯೋಗ ಮತ್ತು ಆಯುರ್ವೇದ ಪ್ರಾಧ್ಯಾಪಕರಾಗಿದ್ದಾರೆ. ಇವರ ಜೊತೆಗೆ ನೀವು ಮುಕ್ತವಾಗಿ ಮಾತಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನೀವು ಸಹ ಅವರೊಂದಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದರೆ ತಡ ಯಾಕೆ ಮಾಡ್ತಿದ್ದೀರಾ? ಲೆಟ್ಸ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ನಿಮ್ಮೊಂದಿಗೆ ಹೊಸ ವಿಡಿಯೋಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.